ನಿನ್ಗೆ ಬೈದಿಲ್ಲ ಹೊಡೆದಿಲ್ಲ ಏನು ಮಾತಾಡಿಲ್ಲ ನೀನು ಅಲ್ಲ ಆಯ್ತು ನನ್ ಗಾಡಿ ನಾನೀಗ ಗಾಡಿ ಬಿಡ್ತೀನಿ ಒಂದ್ ನಿಮಿಷ ಗಾಡಿ ಬಿಡ್ತೀನಿ ಮಗನ ಸಿಕ್ಕಾಕೊಬಿಡ್ರ ನೀನು ಕೈ ಗಾಡಿ ಇನ್ನೊಂದು ದಪ್ಪ ನಿನ್ ಕೈ ಹಾಕಿದ್ರ ಮಗನೇ ಎಲ್ಲಿ ತಗೊಂಡೋಗ್ತಿರೋದು ಇದು. ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹಂಸರು. ಸ್ನೇಹಿತರೆ, ಕಾನೂನಲ್ಲಿ ಗೋಹತ್ಯೆ ಮಾಡುವಂಥದ್ದು ಅಪರಾಧ ಅನ್ನುವಂಥದ್ದಿದೆ. ಆದರೆ ಇದೆಲ್ಲವೂ ಇದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಗೋವುಗಳ ಹತ್ಯೆ ಪ್ರಕರಣಗಳು ಕಾಣಸಿಗ್ತಾ ಇರುವಂಥದ್ದು. ನಾನು ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲೂ ಕೂಡ ಗೋವುಗಳ ಸಾಗಾಟವನ್ನು ಹೆಚ್ಚಾಗಿ ಮಾಡಲಾಗ್ತಾ ಇದೆ. ಅದು ಕೂಡ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗಿ ಗೋವುಗಳ ಹತ್ಯೆ ಮಾಡಲಾಗ್ತಾ ಇದೆ ಅನ್ನುವಂಥ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೋವುಗಳ ಸಾಗಾಣಿಕೆಯನ್ನು ಮಾಡ್ತಾ ಇದ್ದಂಥ ವ್ಯಾನನ್ನು ತಡೆದಿದ್ದಕ್ಕೆ ವ್ಯಕ್ತಿಯೊಬ್ಬನ ಮೇಲೆ ಕಾರಿನಲ್ಲಿ ಬಂದಂಥ 4 ಯುವಕರು ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಹೌದು, ಇದು ನಡೆದಿರುವಂಥದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಟ್ಟೆ ಮಳಲವಾಡಿ ಬಳಿಯಲ್ಲಿ. ಯುವಕ ಚಂದ್ರಮೌಳಿ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹಿಂದೂಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ. ಈ ವ್ಯಕ್ತಿ ಹುಣಸೂರಿನ ಕಟ್ಟೆ ಮಳಲವಾಡಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಗಾಡಿಯಲ್ಲಿ ಗೋವುಗಳನ್ನು ಸಾಗಾಣಿಕೆ ಮಾಡಲಾಗ್ತಾ ಇರುತ್ತೆ. ಅದೇ ಕ್ಷಣದಲ್ಲಿ ಆ ಒಂದು ಗಾಡಿಯನ್ನು ಹಿಂಬಾಲಿಸಿಕೊಂಡು ಹೋದಂತಹ ಚಂದ್ರಮೌಳಿ ಅನ್ನುವಂತಹ ವ್ಯಕ್ತಿ ಅದನ್ನು ತಡೆದು ನಿಲ್ಲಿಸಿ ಚಾಲಕನ ಬಳಿಯಲ್ಲಿ ಮಾತನಾಡ್ತಾರೆ. ಗೋವುಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಯಾವೊಂದು ಕಾರಣಕ್ಕೆ ಇದನ್ನು ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ನಾನೇ ನಿಮಗೆ ಹೊಡಿತಾ ಇಲ್ಲ, ಬೈತಾ ಇಲ್ಲ, ಇದು ನಿನ್ಗೆ ಎಲ್ಲೋಗ್ತಾ ಇದೆ ಅನ್ನೋದು ಗೊತ್ತಿದೆ, ನನಗೆ ಉತ್ತರ ಕೊಡು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇದಾದ ನಂತರ ಆ ವ್ಯಾನ್ ಓಡಿಸ್ತಾ ಇದ್ದಂತಹ ಚಾಲಕ ಅದರ ಮಾಲೀಕರಿಗೆ ಕರೆ ಮಾಡಿ ವಿಚಾರವನ್ನು ತಿಳಿಸ್ತಾರೆ. ವಿಚಾರ ಗೊತ್ತಾಗ್ತಿದ್ದ ಹಾಗೆ ಕಾರಿನಲ್ಲಿ ಬಂದಂತಹ 4 ಯುವಕರು ಚಂದ್ರಮೌಳಿಗೆ ಪ್ರಶ್ನೆ ಮಾಡ್ತಾರೆ. ನೀನ್ಯಾರು ಇದನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈಗಾಗಲೇ ಚಂದ್ರಮೌಳಿ ಅನ್ನುವಂಥ ಯುವಕನನ್ನ ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಎಲ್ಲಿಗೆ ತಗೊಂಡೋಗ್ತಿರೋದು ಇದು? ಸಾಕೋಗೆ ನಿನ್ಗೆ 8 ಗಂಡು ಕರಗಳು ಸಾಕಕ್ಕೆ ತಗೋತೀರಾ? ಅವ್ನು ದಳ್ಳಾಳಿ ಅವ್ನು ಕೊಟ್ಟವನೇ ಫೋನಲ್ಲಿ ಮಾತಾಡೋರೆ, ಶಾರುಖ್ ಖಾನ್ ಅವ್ರು ಸಾಕಕ್ಕೆ ಸುಳ್ಳು ಹೇಳ್ತಿಲ್ಲ ನಮ್ಮ ಹತ್ರನೇ. ನೀನೇ ಒಪ್ಕೋ, ನಾವು ನಿನ್ಗೆ ಬೈದಿಲ್ಲ ಹೊಡೆದಿಲ್ಲ ಏನು ಮಾತಾಡಿಲ್ಲ ನೀನು ಅಲ್ಲ ಆಯ್ತು ನನ್ ಗಾಡಿ ನಾನೀಗ ಗಾಡಿ ಬಿಡ್ತೀನಿ ಒಂದ್ ನಿಮಿಷ ಗಾಡಿ ಬಿಡ್ತೀನಿ ಸಾಕಕ್ಕೆ ತಗೋಯ್ತಾರದ ನಿಜ ಒಪ್ಕೋ. ನೀನು ಗೊತ್ತಿರ್ತದೆ ಏನಕ್ಕೆ ಅಂತ. ಮಗನ ಸಿಕ್ಕಾಕೊಬಿಡ್ರ ನೀನು ಕೈ ಗಾಡಿ ಇನ್ನೊಂದು ದಪ್ಪ ನಿನ್ ಕೈ ಹಾಕಿದ್ರ ಮಗನೇ. ಹುಣಸೂರಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ಹುಣಸೂರಿನ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿರುವಂತಹ ಮಿತ್ರರ ಮಿತ್ರ ವಾಹಿನಿಯನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.